ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ಈ ಒಂದು ಆಸ್ತಿ ಖರೀದಿ ವಿಚಾರದಲ್ಲಿ ಈ ಒಂದು ಜಮೀನು ಮೂಲತಃ ಯಾರಿಂದ ಯಾರಿಗೆ ಹೇಗೆ ಬಂತು ಕಾನೂನು ಕ್ರಮವಾಗಿ ಅಂತ ನಾವು ವೆರಿಫೈ ಮಾಡಬೇಕಾದ್ರೆ ಹಲವಾರು ದಾಖಲೆಗಳನ್ನು ನಾವು ನೋಡಬೇಕಾಗುತ್ತೆ. ಕೆಲವು ಬಾರಿ ಜಮೀನನ್ನು ಮಾರಾಟ ಮಾಡುವಾಗ ಅದರ ಮಾಲೀಕರು ಬೇರೆಯವರಿಗೆ ಒಂದು ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಒಂದು ಪವರ್ ಆಫ್ ಅಟಾರ್ನಿ ಕೊಟ್ಟಿರ್ತಾರೆ. ಆ ಮೂಲಕ ಕೂಡ ಮಾರಾಟ ಆಗಿರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಈ GPA ಅಂತ ಏನು ಹೇಳೋದು ಬಹಳ ಮುಖ್ಯವಾದ ಒಂದು ಡಾಕ್ಯುಮೆಂಟ್ ಸ್ನೇಹಿತರೆ. ಯಾವುದೇ ಒಂದು ಆಸ್ತಿ ಮಾರಾಟ ಆದಾಗ ಯಾವುದೇ ಒಂದು ಈ ರೀತಿಯ GPA ಮೂಲಕ ಮಾರಾಟ ಆಗಿದ್ದರೆ ಈ ಒಂದು GPA ಅದು ಖಂಡಿತವಾಗ್ಲೂ ಕಡ್ಡಾಯವಾಗ್ಲೂ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರಬೇಕು. ಯಾವುದೇ ಒಂದು ಆಸ್ತಿಯ ಮಾರಾಟವಾದಾಗ GPA ಮೂಲಕ ಆಗಿದ್ದರೆ, ಅದು ನೋಟರಿ ಮುಂದೆ ಆಗಿರುವಂಥ GPA ಮೂಲಕ ಮಾರಾಟ ಆಗಿದ್ದರೆ ಅದು ಕಾನೂನಾತ್ಮಕವಾಗಿ ಸಲ್ಲದು. ಯಾಕೆಂದರೆ ಅದಕ್ಕೆ ಆದ ಒಂದು ಕಾನೂನಿನ ವಿಚಾರಗಳಿದೆ. ಹಾಗಾಗಿ ಕಡ್ಡಾಯವಾಗಿ GPA ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರಬೇಕು. ಇಲ್ಲ ಅಂತಂದರೆ ಇದಕ್ಕೆ ಮುಂದೆ ಕಾನೂನಾತ್ಮಕವಾಗಿ ಬಹಳಷ್ಟು ತೊಡಕುಗಳು ಬರುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಈ ಒಂದು ಜಮೀನುಗಳು ಕೂಡ ಒಂದು ಪಾರ್ಟಿಷನ್ ಡೀಡ್ ಮೂಲಕ, ಅಂದರೆ ಕಾನೂನಾತ್ಮಕವಾಗಿ ಆ ಒಂದು ಕುಟುಂಬದ ಸದಸ್ಯರು ಪಾಲ್ ಮಾಡ್ಕೊಂಡಿರ್ತಾರೆ. ಆ ಪಾಲನ್ನ ತುಂಬ ಹಳೆ ಕಾಲದಲ್ಲಿ, ಅಂದರೆ ಸುಮಾರು 1970ಕ್ಕಿಂತ ಮುಂಚೆ ಇದನ್ನು ಪಂಚಾಯಿತಿ ಪಾರಿಕತ್ ಅಂತ ನಾವು ಕರಿತಾ ಇದ್ವಿ. ಅಂದರೆ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಆ ಒಂದು ಆಸ್ತಿಯನ್ನು ಪಾಲ್ ಮಾಡಿಕೊಂಡು ಅವ್ರು ಬರ್ಕೋತಾ ಇದ್ದರು. ಆ ಆಧಾರದ ಮೇಲೆ ಇವರಿಗೆ ಒಂದು RTC ಅನ್ನೋ ಖಾತಾ ಕಂದಾಯಗಳ ವಿಭಜನೆ ಆಗ್ತಾ ಇತ್ತು. ಈ ಪಂಚಾಯಿತಿ ಪಾರಿಕತ್ ಅಲ್ಲದೆ ಈ ಪಾರ್ಟಿಷನ್ ಡೀಡ್ ಅನ್ನೋದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅದು ಕೂಡ ಒಂದು ಮೂಲಪತ್ರ ಆಗಿರುತ್ತೆ. ಈ ಯಾವುದೇ ಒಂದು ದಾಖಲೆಗಳ ಜೊತೆಗೆ ನಾವು ಇನ್ನಿತರ ಕಂದಾಯ ಪಾವತಿ, RTC, ಆಮೇಲಿಂದ ಇನ್ನಿತರ ಕಂದಾಯದ ಹಲವಾರು ದಾಖಲೆಗಳನ್ನು ನಾವು ವೆರಿಫೈ ಮಾಡಿ ಅದು ಕಾನೂನಾತ್ಮಕವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗಿದೆ ಅಂತಲೇ ನಾವು ತಿಳ್ಕೊಂಡ್ಬಿಟ್ಟು ಅದನ್ನು ನಾವು ಅಪ್ರೂವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದೇ ರೀತಿ ದಾಖಲೆಗಳು ಇನ್ನೂ ಹಲವಾರು ರೀತಿ ಒಬ್ಬರಿಂದ ಇನ್ನೊಬ್ಬರಿಗೆ ಬರುವ ಸಾಧ್ಯತೆಗಳಿದೆ. ಅವೆಲ್ಲವುಗಳ ಬಗ್ಗೆ ನಾನು ನನ್ನ ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೀನಿ. ನಮಸ್ಕಾರ.